ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಥರ್ಡ್ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಜಿಯಾ ಸ್ಕೂಲಲ್ಲಿ ನನಗೂ ಕೂಡ ಅಡ್ಮಿಷನ್ ಬೇಕು ಅಂತ ಕೇಳಿದಾಗ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಶಾಕ್ ಆಗಿ ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೇನ ಅವ್ರ ತಂದೆಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆದ್ರೆ ಅವರು ಸರಿ ಆಯಿತು, ಆದರೆ ನೀನು ಜಿಯಾನ ಕೇರ್ ಮಾಡಬೇಕು, ಸ್ಕೂಲಲ್ಲಿ ಅವಳನ್ನ ಸ್ವಲ್ಪ ಪ್ರೊಟೆಕ್ಟ್ ಮಾಡಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ನೇನ ಸ್ಕೂಲಲ್ಲಿ ಅಡ್ಮಿಷನ್ ಸಿಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಫುಲ್ಲು ಖುಷಿ ಪಡ್ತಾಳೆ. ಅವಳ ಮನಸ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಈ ಸ್ಕೂಲಲ್ಲಿರೋ ಎಲ್ಲ ಟೀಚರ್ಸ್ಗಳು ರಿಚರ್ಡ್ ಯೂನಿವರ್ಸಿಟಿಯಿಂದ ಗ್ರಾಜುಯೇಟ್ ಆಗಿ ಬಂದಿದ್ದಾರೆ. ಇದಕ್ಕಿಂತ ಖುಷಿ ಪಡುವಂತ ವಿಷಯ ಇನ್ನೇನಿದೆ? ಇದು ನಂಗೆ ಒಂದ್ ಒಳ್ಳೆ ಆಪರ್ಚುನಿಟಿ, ನನ್ನ ಸ್ಟಡೀಸ್ ನ ಇಂಪ್ರೂವ್ ಮಾಡ್ಕೊಳ್ಳಕ್ಕೆ ಅಂತ ಫುಲ್ ಖುಷಿ ಪಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ಜಿಯಾನ ತೋರಿಸ್ತಾರೆ. ಜಿಯಾಕಂತೂ ತುಂಬಾ ಕೋಪ ಬರ್ತಿರುತ್ತೆ. ಇಲ್ಲಿ ನೇನ ಅವ್ರ ಸೆಕೆಂಡ್ ಬ್ರದರ್ ಹೇಳ್ತಿರ್ತಾರೆ, ಅಪ್ಪ ನೀವಂತೂ ಜಿಯಾನ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳ್ತಿದ್ರಿ, ಈಗ ನೇನ ಬಂದ್ಮೇಲೆ ನೀವು ತುಂಬಾ ಚೇಂಜ್ ಆಗ್ಬಿಟ್ಟಿದ್ರಾ ಅಂತ ಹೇಳ್ತಿರ್ತಾರೆ. ಜಿಯಾ ಅವ್ರ ಅಣ್ಣನ ಕೈ ಹಿಡ್ಕೊಂಡು, ಅಣ್ಣ ಸಾಕು ನಿಲ್ಸಿ, ಇದೆಲ್ಲ ಯಾವತ್ತೂ ನಂದಲ್ಲ, ಇದೆಲ್ಲ ನೇನಾಗೆ ಸೇರ್ಬೇಕಾಗಿರೋದು. ಜಿಯಾ ನೇನ ಕಡೆ ತಿರ್ಕೊಂಡು ಫುಲ್ ಇನ್ನೋಸೆಂಟ್ ಆಗಿ ನಿಧಾನಕ್ಕೆ ಹೇಳ್ತಿರ್ತಾಳೆ, ಅಕ್ಕ ನಾನು ನಿಮ್ಮ ಹತ್ರ ಒಂಚೂರು ಕೂಡ ಜಗಳ ಮಾಡಲ್ಲ, ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಫುಲ್ ಬೇಜಾರಲ್ಲಿ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ನೇನ ಹೇಳ್ತಿರ್ತಾಳೆ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ನೀನ್ ಇಲ್ಲೂ ಹೋಗ್ಬೇಡ ಅಂತ. ಆದ್ರೂ ಜಿಯಾ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನೇ ನಿಜವಾದ ಜಿಯಾ ದೀಕ್ಷಿತ್ ಆಗಿರ್ಬೇಕಿತ್ತು, ನಿನ್ ಜಾಗನ ನಾನ್ ಕಸ್ಕೊಂಡಿದೀನಿ, ಈ ಜಾಗ ಎಲ್ಲ ನಿಂದೆ, ನಾನು ಹೊರಟೋಗ್ತೀನಿ ಅಂತ ಎಮೋಷನಲ್ ಆಗಿ ಅಳ್ತಾ ಹೇಳ್ತಿರ್ತಾಳೆ. ಇಲ್ಲಿ ನೇನ ಹೇಳ್ತಿರ್ತಾಳೆ, ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂತ. ಇಲ್ಲಿ ಅವಳ ಮಾತನ್ನ ಯಾರು ಕೇಳಿಸ್ಕೊಳ್ಳೋದೇ ಇಲ್ಲ. ಸೆಕೆಂಡ್ ಬ್ರದರ್ ನೇನ ಮೇಲೆ ಕೂಗ್ತಾ ಹೇಳ್ತಿರ್ತಾರೆ, ನಿಜವಾದ ಜಿಯಾ ದೀಕ್ಷಿತ್ ಇವಳೇನೆ, ಯಾವತ್ತೂ ನೀನು ಅವಳ ಜಾಗನ ತಗೊಳಕ್ಕಾಗಲ್ಲ, ಇವಳೇ ನಮ್ಗೆ ಯಾವಾಗ್ಲೂ ನಿಜವಾದ ತಂಗಿ, ಅರ್ಥ ಆಯ್ತಾ ಅಂತ ಅವರು ಜಿಯಾ ಕಡೆನೂ ತಿರುಗಿ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ನೇನ ಸರಿ ಆಯ್ತು ಅಂತ ಅನ್ಬಿಟ್ಟು ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಇವರು ಎಷ್ಟು ಡ್ರಾಮಾ ಮಾಡ್ತಾರೆ, ಇವರು ಡ್ರಾಮಾ ಅಂತೂ ಮುಗಿಯೋದೇ ಇಲ್ಲ, ಇದನ್ನೆಲ್ಲ ನೋಡಿ ನಂಗೆ ಹಿಸ್ಟ್ರಿಯ ಪಾಠಗಳೆಲ್ಲ ನೆನಪಾಗ್ತಾ ಇದೆ ಅಂತ ಅವಳ ಪಾಡಿಗಳು ರಿವೈಸ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾಳೆ. ನೇನ ಲೆಸನ್ ನ ರಿವೈಸ್ ಮಾಡ್ತಾ ಹೇಳ್ತಿರ್ತಾಳೆ, ತುಂಬಾ ವರ್ಷಗಳ ಹಿಂದೆ ಈಜಿಪ್ಟ್ ಅಲ್ಲಿ ಒಂದು ಮಮ್ಮಿದು ತಾಬೂತ್ ಸಿಕ್ಕಿತ್ತು, ಅದರಲ್ಲಿ ಕೋಟಿಗಟ್ಲೆ ಹಣ ಒಡವೆಗಳೆಲ್ಲ ಇತ್ತು, ಅದನ್ನ ತೆಗಿತಿದ್ದ ಒಬ್ಬ ವ್ಯಕ್ತಿಗೆ ತುಂಬಾ ವಿಷಕರವಾಗಿರೋ ಹಾವು ಕುಚ್ಬಿಡ್ತು. ಇಲ್ಲಿ ಹಿಂದೆ ನೇನ ಫ್ಯಾಮಿಲಿ ಏನಿರುತ್ತೆ ಅವರೆಲ್ಲ ಜಿಯಾನ ಸ್ವಲ್ಪ ಕಾಂಪ್ರೂವ್ ಮಾಡಕ್ಕೆ ಮತ್ತೆ ಸಮಾಧಾನ ಮಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಲ್ಲಿ ಜಿಯಾ ಹೇಳ್ತಿರ್ತಾಳೆ, ಇಲ್ಲ ನಾನು ಈ ಮನೇಲಿ ಇರಲ್ಲ ಅಂತ. ಅದಕ್ಕೆ ಅವ್ರ ಬ್ರದರ್ಗಳು ಹೇಳ್ತಿರ್ತಾರೆ, ಇಲ್ಲ ನೀನೇ ನನ್ನ ಸ್ವಂತ ತಂಗಿ, ನಾವು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದೀವಿ, ನೀನು ಯಾವ್ದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗೋಗಿಲ್ಲ, ಹಾಗೆ ಹೀಗೆ ಅಂತ ಅವಳಿಗೆ ಸಮಾಧಾನ ಮಾಡ್ತಿರ್ತಾರೆ. ಇಲ್ಲಿ ನೇನ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ದೆ ಆರಾಮಾಗಿ ಗೋಳ್ಪಾಡಿಗಳು ರಿವೈಸ್ ಮಾಡ್ಕೊತಿರ್ತಾಳೆ. ಆಗ ನೇನ ಅವ್ರ ತಾಯಿ ನೈನಾ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾರೆ, ನೈನಾ ಚಿಕ್ಕ ವಯಸ್ಸಲ್ಲಿ ಏನ್ ಇನ್ಸಿಡೆಂಟ್ ನಡೀತೋ ಅದು ನಿಜವಾಗ್ಲೂ ತಪ್ಪು, ಆದ್ರೆ ಇದ್ರಲ್ಲಿ ಜಿಯಾದೇನು ತಪ್ಪಿಲ್ಲ, ನೀನು ಜಿಯಾ ಜೊತೆಗೆ ಚೆನ್ನಾಗಿರ್ತೀಯ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ನೇನ ಹೇಳ್ತಿರ್ತಾಳೆ, ಈ ಮಾತನ್ನ ನೀವು ಜಿಯಾ ಹತ್ರನೇ ಕೇಳ್ಬೇಕು, ಯಾಕೆಂದ್ರೆ ಅವಳು ನನ್ನನ್ನ ಅಷ್ಟೊಂದು ಇಷ್ಟಪಡಲ್ಲ ಅನ್ಸುತ್ತೆ. ಈ ಮಾತನ್ನ ಕೇಳಿ ಸೆಕೆಂಡ್ ಬ್ರದರು ಹೇಳ್ತಿರ್ತಾರೆ, ನೀನ್ ಏನ್ ಮಾತಾಡ್ತಾ ಇದ್ಯಾ, ನಿನಗೆ ಅರಿವಿದ್ಯಾ ಅಂತ. ಇದನ್ನ ನೋಡಿ ನೇನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಮೋಸ್ಟ್ಲಿ ಇವನು ಮೆಂಟಲಿ ಡಿಸ್ಟರ್ಬ್ ಆಗಿರ್ಬೇಕು ಅಂತ. ಅದೇ ಟೈಮಿಗೆ ಸೆಕೆಂಡ್ ಬ್ರದರ್ ಏನಿರ್ತಾರೆ ಅವರು ನೇನಾಗೆ ಹೊಡಿಯೋದಿಕ್ಕೆ ಅಂತ ಹೋಗ್ತಾರೆ. ಆಗ ಫಸ್ಟ್ ಬ್ರದರ್ ಅವ್ರ ಕೈ ಹಿಡಿದು ಹೇಳ್ಕೊತಾರೆ. ಇಲ್ಲಿ ನೇನ ಏಟ್ ಬೀಳ್ದಂಗೆ ಹಿಂದಕ್ಕೆ ಹೋಗ್ಬಿಡ್ತಾಳೆ. ಆಮೇಲೆ ಅವಳುಗಳೇ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಿಂತ್ಕೋತಾಳೆ. ಆವಾಗ ಅವ್ರ ಅಪ್ಪ ಹೇಳ್ತಿರ್ತಾರೆ, ನೀನು ಏನ್ ಅಂತಿದ್ಯಾ, ನಾವ್ ಯಾರು ನಿನ್ನ ಇಷ್ಟಪಡಲ್ಲ ಅಂತ ಅಂತಿದ್ಯಾ ಅಂತ ಕೇಳ್ತಿರ್ತಾರೆ. ಅದಕ್ಕೆ ನೇನ ಹೇಳ್ತಿರ್ತಾಳೆ, ನೀವೇನೇ ಮಾಡಿದ್ರು ಸತ್ಯನ ಯಾವತ್ತೂ ಮುಚ್ಚಿಡೋದಕ್ಕಾಗಲ್ಲ, ನಿಮ್ಗೆ ಮುಂಚೆನೆ ಗೊತ್ತಿತ್ತು, ಆದ್ರೂ ಕೂಡ ನೀವು ನನ್ನನ್ನ ಹುಡುಕ್ಬೇಕು ಅಂತ ಒಂದ್ಸತಿನೂ ಕೂಡ ಪ್ರಯತ್ನನೇ ಪಡ್ಲಿಲ್ಲ. ಆದ್ರೂ ನಾನು ಯಾವ ಅನಾಥಾಶ್ರಮದಲ್ಲಿ ಬೆಳೆದ್ನೋ ಅಲ್ಲಿರೋರೆಲ್ಲ ತುಂಬಾ ಒಳ್ಳೆಯವರು ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಸೆಕೆಂಡ್ ಬ್ರದರ್ ಹೇಳ್ತಿರ್ತಾರೆ, ಅದಕ್ಕೆ ಏನಿವಾಗ, ಯಾವಾಗ್ಲೂ ಜಿಯಾನೇ ನನ್ ತಂಗಿ, ಅದಕ್ಕೆ ನಿನ್ನನ್ ಯಾಕೆ ಹುಡುಕ್ಬೇಕಾಗಿತ್ತು. ಇಲ್ಲಿ ಅದಕ್ಕೆ ನೇನೇ ಅವಳ ಮನ್ಸಲ್ಲಿ ಅವಳು ಹೇಳ್ಕೊತಿರ್ತಾಳೆ, ನಿಜವಾಗ್ಲು ಇವರೆಲ್ಲ ಎಷ್ಟು ದಡ್ರು, ಇವ್ರ ಹತ್ರ ಆರ್ಗ್ಯುಮೆಂಟ್ ಮಾಡಿದ್ರೆ ಸುಮ್ನೆ ನನ್ ಟೈಮ್ ವೇಸ್ಟ್ ಆಗ್ತಿದೆ, ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ಇವ್ರು ನಂದು. ಇಲ್ಲಿ ನೇನ ಜಿಯಾ ಕಡೆ ತಿರುಗ್ಬಿಟ್ಟು ಹೇಳ್ತಿರ್ತಾಳೆ, ಜಿಯಾ ನೀನು ಅವಾಗಿಂದ ಎಲ್ಲಾರ್ಗು ಧಮ್ಕಿ ಆಗ್ತಿದ್ಯಾ, ಮನೆ ಬಿಟ್ಟು ಹೋಗ್ತೀನಿ ಅಂತ, ಅದೇ ನೀನ್ ಸೂಟ್ ಕೇಸು ಕಾಣಿಸ್ತಾನೆ ಇಲ್ವಲ್ಲ, ನೀನು ನಿಜವಾಗ್ಲೂ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ಯಾಕೆ ಸುಮ್ನೆ ಈ ತರ ಡ್ರಾಮಾ ಮಾಡಿ ಎಲ್ಲಾರ್ದು ಟೈಮ್ ವೇಸ್ಟ್ ಮಾಡ್ತಿದ್ಯಾ, ನೀನ್ ಮನೆ ಬಿಟ್ಟು ಹೋಗೋದೇ ಇಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಕಣ್ಣೀರ್ ಹಾಕಿ ಇಷ್ಟೊಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಜಿಯಾ ಅಂತೂ ಫುಲ್ ಸೈಲೆಂಟ್ ಆಗಿ ಒಳ್ಳೆ ಅಮಾಯಕಿ ತರ ನಿಂತಿರ್ತಾಳೆ. ಸೊ ಇಲ್ಲಿಗೆ ಎಪಿಸೋಡು ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.